ಚಲೋ ಐತಿ ಮ್ಯಾಮ್, ಚಲೋ ಐತಿ ಮ್ಯಾಮ್. ಈ ರೀತಿ ಬಾಲಕ ಎಲ್ಲ ಲಿಂಗ ತನ್ನ ತಾಯಿಯ ಇಚ್ಛೆಯಂತೆ ತಾಯಿಯ ಒಂದು ಸೇವೆ, ತಂದೆಯ ಒಂದು ಸೇವೆ, ದಿನಂಪ್ರತಿ ಆಕಳ ಮೇಯನ್ನು ತಿಕ್ಕವ, ಎತ್ತಿನ ಮೇಯನ್ನು ತಿಕ್ಕವ, ಪ್ರಾಣಿ ಮೇಲೆ ಬಹಳ ಪ್ರೇಮ. ಪ್ರಾಣಿಗಳ ಕಂಡರೆ, ಅಲ್ಲಿ ಬಡವರು ಕಂಡರೆ, ಯಾರೇ ಒಂದು ಭಕ್ತರು ಕಂಡರೆ, ಮನೆಯಲ್ಲಿ ಸಾಧು ಮಹಾರಾಜರು ಏನು ಗುಡಿ ಗುಂಡಾರ ಆಗಿನ ಕಾಲಕ್ಕ ಎಲ್ಲರೂ ಹೇಳ್ಕೊಂಡು ಅವ್ರು ಕರ್ಕೊಂಡು ಬಂದು ಪ್ರಸಾದ ಮಾಡಿಸ್ತಾ ಇದ್ರಂತ್ರಿ. ಯಾಕಂದ್ರೆ ಈಗೆಲ್ಲ ಎಲ್ಲಿ ಬೇಕಾದಲ್ಲಿ ನಳ ಅದಾವ, ನೀರ್ ಸಿಗ್ತಾವ, ಬಿಸಿಲೇರಿ ಕೊಡ್ತಾರ. ಆದ್ರೆ ಆವತ್ತಿನ ದಿವಸಕ್ಕ ಗುಡಿ ಗುಂಡಾರದೊಳಗ ಪರಸ್ಥಳದವರಿಗೆ ಪ್ರಾಣ ಸಂಕಟ ಅಂತ ಒಂದು ಮಾತು ಅಂತಾರ ನೋಡಿ. ಅಂತವ್ರು ಕರ್ಕೊಂಡು ಹೋಗಿ ಅಪ್ಪ ಪ್ರಸಾದ ನನಗೆ ಉಣಿಸೋದು ಬಿಡು, ಅವ್ರಿಗೆ ಉಣಿಸು ಅಂತ ತಿಳ್ಕೊಂಡು ಎಲ್ಲಾ ಲಿಂಗ ಅಂತಿದ್ನವ್ರು. ತಾಯಂದ್ರೆ ಎಷ್ಟೊಂದು ಮಹತ್ವದಂದ್ರೆ ಮಕ್ಕಳ ಕೈಯಿಂದ ನೀವೆಲ್ಲ ಅದನ್ನೇ ಮಾಡಿಸ್ಬೇಕಂತ, ಅದಕ್ಕೆ ಸಂಸ್ಕಾರ. ಇವತ್ತು ಹಿಟ್ಟು ನಡೆಸ್ಕೊಳಕ್ ಬಂದ್ರೆ ಹಿಟ್ಟು ಅವ್ರ ಕೈಲೇ ನಡೆಸ್ಬೇಕು. ಇವತ್ತು ರೊಟ್ಟಿ ಆಹಾರ ನಡೆಸ್ಕೊಳಕ್ ಬಂದ್ರೆ ಅವ್ರ ಕೈಲೇ ನಡೆಸ್ಕೋಬೇಕು. ಇವೆಲ್ಲ ಮಾಡ್ತಾನೆ. ಆಚೆ ವರ್ಷ ನಾವು ಮನೆಗೆ ಕರ್ಕೊಂಡು ಹೋದಾಗ ನಿಮ್ಮ ಮಕ್ಕಳ ಕೈಲೇ ನಮಗೆ ದಕ್ಷಿಣ ಕೊಡಿಸ್ತಿದ್ರೆ ಅಂದ್ರೆ ಅದು ಯಾಕಂದ್ರೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ. ಮೊನ್ನೆ ನಮ್ಮ ಊರಾಗ ಒಬ್ಬ ತಂದೆ 1 ಕಿಲೋ ಪೇಡೆ ತಂದು, ಒಬ್ಬನೇ ಮಗ ಹುಟ್ಟಬ್ಬೆತ್ರಿ, ತಂದು ಕೊಟ್ಟ, ಮುಂದಿಟ್ಕೊಂಡ. ನೋಡಿ, 1 ಕೊಡು ಅಂದ್ರೆ ಸಹಿತ ನಾ ಕೊಡಂಗಿಲ್ಲ ನನ್ನ ಅನ್ನಕತ್ತಿ ನಾವು ಕೂಸ. ಕೊಡಂಗಿಲ್ಲ ಅಂದ ಕೂಡಲೇ 8 ಸಲ ಕೇಳ್ದ. ಅವನ ಹೆಂಡತಿ ಸಿಟ್ಟು ಬರ್, ಏನು ಹುಚ್ಚದ್ರಿ, 1 ಕೊಡ್ರಿ, ಅರ್ಧ ಕೊಡ್ರಿ, ಗಿರ್ದ ಕೊಡ್ರಿ, ಅಲ್ಲೇ ಬರಾಗ ತಿಂದು ಬರ್ಬೇಕಿಲ್ಲ ಅಂದಾಕ. ಅವಾಗಂತ ಅಂದ, ಹುಚ್ಚಿ ನಾ ತಿಂದು ಬರಾಕ ಬರ್ತೈತಿ, ತರ್ಲಾರ್ದಕ ಬರ್ತೈತಿ. ಈಗ ನನ್ನ ಮಗನಿಗೆ ಕಿಲೋ ಕೊಟ್ಟ 1, 2 ಹಿಂಗ್ ಯಾಕೆ ಕೇಳಾಕತ್ತೀನಂದ್ರೆ ನಾಳೆ ಅವನಿಗೆ ದಾನ ಮಾಡುವಂತ ಗುಣ ಬರ್ತೈತಂತ ಅವನ ಕೈಲಿ ಇಸ್ಕೊಳಕತ್ತೀನಿ ಅಂತ ಹೇಳ್ತಾನ. ಅವ್ರ ಕೈಲಿ ಗುಣ ಬರ್ತದೆ. ಯಾಕಂದ್ರೆ ದಾನ ಮಾಡೋದು ಬಹಳ ಕಷ್ಟವ. ಯಾಕಂದ್ರೆ ನೀವೆಲ್ಲ ನೋಡಿ, ಮೊನ್ನೆ ಒಂದು ಬೋರ್ಡ್ ನೋಡಿ ನೀವು ಕೂಡ ವಾಟ್ಸಪ್ನ್ಯಾಗ ಒಬ್ಬ ಅಂತ ಬೋರ್ಡ್ ಹಾಕಿದ್ದ. ಯಾರು ಬಂದ್ರು ಬೋರ್ಡ್ ನೋಡಿ ಮ್ಯಾಲೆ ಎತ್ತಿದ್ದವ. ಯಾರು ಬಂದ್ರು ಬೋರ್ಡ್ ನೋಡಂದ ಕೂಡ್ಲೆ ಅಂದ್ರೆ ನೀಡಂಗಿಲ್ಲ ಅಂತ ಕಳಿಸಿ, ತಂದೆ ಹಿಡ್ಕೊಂಡು ನಾವು ಹೊಟ್ಟೆ ನೀಡಿಲ್ಲ ಹೋಗಂದ ಕೂಡ್ಲೆ ಶಿವಣ್ಣ ಬರ್ತಾನ ನೋಡ್. ಶಿವಣ್ಣ ಬರಿಸಿ ನೋಡಿ, ಕೋರಾಣದಲ್ಲಿ ಭವತಿ ಭಿಕ್ಷಾಂದೇಹಿ ಅಂತ. ಕೋರಾಣದಲ್ಲಿ ಭವತಿ ಭಿಕ್ಷಾಂದೇಹಿ ಅಂದ್ರೆ ಏನು ಶರಣ ಬಂಧುಗಳೇ, ಊರ್ಗಿಗೆ 3 ತಾಳ ಅಲ್ಲ, ಈಗ ಟ್ರಾಕ್ಟರ್ ಕಾರ್ ಬಂದಾವ ಬಿಡ್ರಿ. 1 ತಾಳ ಹಕ್ಕಿ ಪಕ್ಷಿಗೆ, 1 ತಾಳ ಗುರುಲಿಂಗ ಜಂಗಮರಿಗೆ, 1 ತಾಳ ತಮಗೆ. ಹೌದಲ್ಲ? ಹೀಗೆ ಇರುವತ್ನಾಗ ಅವ ಬಂದು ಭಿಕ್ಷಾಂದೇಹಿ ಅಂದ. ಮ್ಯಾಗ ಬೋರ್ಡ್ ನೋಡಿ ಇಲ್ಲ ಅಂದವ್, ಬೋರ್ಡ್ ನೋಡೇ ಬಂದಿನ ಅಂದವ್. ನನಗೆ 1 ಬಗಸಿ ಜ್ವಾಳ ನೀಡು ಹೊಕ್ಕಿನ ಅಂದವ್, ನೀಡಂಗಿಲ್ಲ ಅಂದವ್. ಬಗಸಿ ಜ್ವಾಳ ಬೇಡ, ನಾವು ನಿಮ್ಮ ಅಣ್ಣತಂಬ್ರು, ನಮ್ಮ ಅಪ್ಪಗೆ ನಿಮ್ಮ ಅಪ್ಪ ಹೊಡೆದು ಓಡಿಸಿ ಬಿಟ್ಟಾನ. ಈಗ ಏನು 50 ಎಕರೆ ಐತಲ್ಲ, 50 ಎಕರೆದಾಗ 25 ಎಕರೆ ಪಾಲ ಕೇಳಕ್ ಬಂದಿನ ಮಗನ ಅಂದವ. ಅಯ್ಯಪ್ಪ, 1 ಬಗಸಿ ಜ್ವಾಳ ನೀಡೋದು ಚಲೋ ಅಲ್ಲ ಅಂದ. ಬಗಸಿ ಜ್ವಾಳ ನೀಡ್ತೀರಿ, ಈಗ ರಾಶಿ ಹೊಲ್ದಾಗ ಬಿತ್ತನಿ, ನಿಮಗೆ ಚಲೋ ಜ್ವಾಳ ನೀಡ್ತೀರಿ ಅಂದ ಕೂಡಲೇ ಹಾದವ್. ಮುಂದೆ ನೋಡಿ ತೆನೆ ಕೊಯ್ದ, ಕಣದ ರಾಶಿ ಮಾಡಕ್ ಬಂದ. ನೀಡಪ್ಪ ಈಗ ಒಂದಿಷ್ಟು ಬೀಸ, ನಾಳೆ ತುಂಬಾಗ ಬಾ ಅಂದ್ರು. ತುಂಬಾಗ ಬರ್ಬೇಕಂತ ಹಾದನ್ರಿ. ತುಂಬಾಗ ಮತ್ತ ಬಂದ, ಹಾಗಾದಾಗ ಹಾಗಾಗತ್ತ. ಅವಾಗ ಬಂದ, ನಿಮ್ಗೆ ಯಾರೋ ಫೋನ್ ಮಾಡಿ ಹೇಳಕತ್ತಾರ ನೋಡ್, ಏನ್ರೋ ಬರೇ 1 ಬಗಸಿ ಜ್ವಾಳ. ನಿಮ್ಗೆ ಯಾರೋ ಫೋನ್ ಮಾಡಿ ಹೇಳಕತ್ತಾರ, ಒಟ್ಟ ಕೊಟ್ಟಂಗ. ಈ ಕಡೆ ಆಳುಗಳು ಹಾಗೆ ಹಾಕಾಕತ್ತಾರ್ರಿ. ಹೆಂಡತಿಗ ಅಂದ, ಲೇ ನಾ ಒಂದಿಟ್ಟು ಸತ್ತಂಗ್ ಮಾಡ್ತೀನಿ, ಹತ್ತಂಗ್ ಮಾಡ ಅಂದಾಕಿ. ಹುಚ್ಚ ತುಂಬಿದ ಮನ್ಯಾಗ ನಾಯಕಳ್ಳಿ 1 ಬಗಸ್ ನೀಡ್ಬಿಡು, ನೀ ಇಲ್ಲಾಂದ್ರೆ ತವ್ರ ಮನೆಗೆ ಹೋಗ್ಬಿಡು ಅಂದವ್. ನಾ ಹೇಳ್ದಂಗೆ ಕೇಳ್ಬೇಕು. ಯಾಕ್ರಿ ಅವಾಗಿನ ಕಾಲಕ್ಕೆ ತವ್ರ ಮನೆಗೆ ಹೋಗ್ಬೇಕಾದ್ರೆ ಹೆಣ್ಮಗಳು ಗಂಡರ ರೊಕ್ಕ ಕೊಡ್ಬೇಕ್ರಿ. ಇವತ್ತು ಅಚ್ಚರ ರೊಕ್ಕ ಕೊಡ್ಬೇಕು, ಮಾವರ ರೊಕ್ಕ ಕೊಡ್ಬೇಕು. ಈಗೇನೈತವ, ಈಗೇನಿಲ್ಲ, ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು, ಮರಿ ಬಸ್ ಹತ್ತ. ಮೊನ್ನೆ 1 ದಿವಸ ಟಮಲಾಜಿ ನಾವು ಕೂಡಿ ಬಸ್ ಹತ್ತೇವ, 60 ಮಂದಿ ಕೂತಾರ ಹೆಣ್ಮಕ್ಳು. ಅವ ಕಂಡಕ್ಟರ್ ನಮ್ಗೆ ನೋಡವಲ್ಲ, ಆಧಾರ 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 ಅಂತ ಬಂದ. ನಮ್ಮ ಟಮಲಾಜಿ ಗಣಸರು ಸಡ್ಲಾಗೈತಿ, ಹೊಡ್ದಾರ ಟ್ಯೂಷನ್. ಯಾಕ್ರಿ ಏನು ಹೊಡ್ದ ಇಲ್ಲ ನಮ್ದು ಇವತ್ತು. ಅವತ್ತಿನ ದಿವಸ ನೋಡಿ ಹೋಗ್ತೀವಿ, ತವ್ರ ಮನೆಗೆ ಹೋಗ್ಬೇಕಂದಾಗ ಹಂಗಾರ ಆಯ್ತು ರೀ, ಮತ್ ನೀವ್ ಹೆಂಗ್ ಹೇಳ್ತೀರಿ ಹಂಗ ಕೇಳ್ತನಲ್ಲ. ಆಯ್ತು ಅವ ಸ್ವಾಮಿಯಲ್ಲಿ ಬರೋದ್ರಾಗಿದ್ದು ದೊಡ್ಡ ಹೊಟ್ಟೆ ಸೌಕಾರ ಇದ್ದಂಗೆ ಬಿಗು ಹಿಡುವಂತದ ತಲೆಯಾಗಿರ್ತಾರ. ಗಬಕ್ಕಣ ಬಿದ್ದ ಅಳಾಕ ಚಾಲೂ ಮಾಡಿಬಿಟ್ಲಿ ಹೆಣ್ಮಗಳು. ಏನಾತ್ರಿ ಸೌಕಾರ್ರಿ, ಯಾಕೆ ಹೊಂಟ್ರಿ, ನಿಮಗ್ ಏನಾತ್ರಿ ತೊಳಾಕ್ ಹತ್ತಿದ ಕೂಡಲೇ ಅವ ಭವತಿ ಭಿಕ್ಷಾಂದೇಹಿ ಅಂದ. ಯಪ್ಪ ನನ್ನ ಗಂಡ ಸತ್ತಾನ, ಎಲ್ಲಿದ್ ನೀಡ್ಲಪ್ಪ, ಹೋಗ್ಬಿಡು ಅವ ಅಂದ. ಮತ್ ದೊಡ್ಡ ಸೌಕಾರ ಸತ್ತಾನ ಹಂಗ ಹೆಂಗ್ ಹೋಗ್ಲಿ, ಮಣ್ಣು ಕೊಟ್ಟು ಹೋಗ್ತೀನಿ ಅನ್ನೋ. ಮತ್ ಹಂಗ ಹೆಂಗ್ ಹೋಗ್ಲಿ, ಬಂದೆ ಅಲ್ಲಿಂದ.
ಹಾತ್ ಬಿಡೋ ತಿಳ್ಕೊಂಡು ಬಿಗ್ ಅವ್ರು ನೋಡಿ ಎಲ್ಲಾ ಆಳುಗಳ ಒಂದು ಮೂಗ್ ಹಿಡಿದ್ರು ಉಸಿರ ಹಾಡ್ತಿದ್ದಿಲ್ಲ. ನೋಡ್ರಿ ಅಕ್ಕಂಗ್ಯಾರ ಕರ್ಸಿದ್ರು, ಮಕ್ಕಳಿಗೆ ಕರ್ಸಿದ್ರು, ಎಲ್ಲಾರು ಕರ್ಸಿದ್ರು, ಮಂದಿ ಕೂಡಿದ್ರು. 5 ಗಂಟೆಕ ಹೆಣ ಎತ್ತಕತ್ತಿದ್ರು. ಈಗರ ಅನ್ರಿ ಪಾಪ ನೀಡುನು ಪಾಪ ಬಿಡಂಗ್ ಕಾಣುದಿಲ್ಲ. ಅಗಾರ ಕಣ್ ತೆರದ್ ನೋಡಿದ ಹೆಂಡತಿಯಿಂದ ಸ್ವಾಮಿ ನಿಂತಿದ್ದಾವ್. ಯಪ್ಪ ಈಗ ಬಿಡಂಗ್ ಕಾಣುದಿಲ್ಲಪ್ಪ, ಬಿಡಂಗ್ ಕಾಣುತ್ತ ಸಣ್ಣ ಹೆಣ ಎತ್ತಿ ಬಿಟ್ರಿ. ಎತ್ತಿದ್ರು ಹೋಗಿ ನೋಡ್ರಿ, ಎತ್ತು ಹೋಗುದ್ರಿ. ಹೋಗ್ಯಾಗ ನೋಡ್ರಿ ಮಣ್ಣು ಕೊಡುವತ್ನ ಸ್ವಾಮಿಗಳ ಪಾದ ಇಡಿ ಅವು ಕುಡುಕ್ ಮಂದಿ ತಾವೇನು ದಾನ ಮಾಡಿದ್ರ ಧರ್ಮ ಮಾಡಿದ್ರ ಅದೇ ಪೂಜೆ ಪುನಸ್ಕಾರ ಹೋಗಿರಿ ಅಂತ ತಿಳ್ಕೊಂಡ ಇಲ್ಲಿ ತನ ಹೋಗುದ್ರಿ. ಇನ್ನು ಪೂರಾ ಕಣ್ಣು ನೋಡಿ ಮುಸ್ತರ ಬಾಣ ಮತ್ತ ಕಣ್ಣು ತರ ನೋಡಿದ ಮತ್ತ ಸ್ವಾಮಿ ಕಂಡ ಬಿಟ್ಟೆ ಅದ್ರಿ. ಇವ ಬಿಡಂಗ್ ಕಾಣ ತಿಳ್ಕೊಂಡು ಮುಚ್ಚೋಡಾಗದ್ ಗಪ್ ಗೊತ್ತ ಎಟ್ಟಕ್ರವ ಒಂದು ಬಗಸಿ ಜೋಳಕ್ಕ. ಅವಾಗ ಇನ್ನೇನ್ ಇಳಿತಾನ ಹೋಗುದ್ರು. ಅವ ಸ್ವಾಮಿ ಏನಂದ, ನಾ ಒಂದೆರಡು ಮಾತಾಡಿಸ್ತೀನಪ್ಪ ಸಾವುಕಾರನ, ಒಂದೆರಡು ಮಾತಾಡಿಸ್ತಾನ ಸಾವುಕಾರನ ಅಂದಾಗ ಇವೇನು ಮಾತಾಡ್ತಾನ, ಮುಂಜಾನೆ 6ಕ್ಕೆ ಸಪ್ತಾನ 6ಕ್ಕೆ ತಂದು ಹೋಗುದೇವಿ ಅಂತ ಎಲ್ಲರೂ ಸರ್ದ್ರಿ. ಸಾವುಕಾರ ಅಂದ ಮಾಡಿದ ಅಲ್ಲಿ ಮೊನ್ನ ಒಟ್ಟ ನೀ ಏನು ಕೊಡಬೇಡಪ್ಪ, ಜೋಳ ಕೊಡಬೇಡ, ಪಟ್ಟಿ ಕೊಡಬೇಡ, ರೊಟ್ಟಿ ಕೊಡಬೇಡ, ನೀ ಎದ್ದು ಬಿಡೋ ಕೂಳೆ ಹಂಗ ನಾನು ತಲೆ ಮ್ಯಾಗ ಕೈ ಇಡಂದ ಮಗ. ಅವ ಸ್ವಾಮಿ ಬಂದ್ ತಲೆ ಮ್ಯಾಗ ಕೈ ಇಟ್ಟ. ನೀರಾಗ ಹೆಂಗ್ ಹೇಳ್ತಾರ ಹಂಗ ಎದ್ದು ಜಿಗದ ಮನಿ ಕಡೆ ಓಡಾಕತ್ತಿರ. ಇವ್ ಗಿಡಕ್ ಕೂತು ಮಣ್ಣು ಕೊಡಾಕ್ ಬಂದು ಯಪ್ಪ ಅಲ್ಲಿ ನೋಡ ಸಾವುಕಾರ ದವ್ ಆಯ್ತ ಓಡ ಮನೆಗೆ ಬಂದ ಕೂಡ್ಲೆ ಹೆಂಡತಿ ಬಳಿ ಏರ್ಸಿ 2 ಕಪಾಳಿಗೆ ಬೆಟ್ಟ. ಯಾಕಲ್ಲ ನಾ ಸತ್ತಂಗ್ ಮಾಡಿನಿ ಎತ್ತಂಗ್ ಮಾಡಿ ಯಾಕೆ ನಾನು ಹೊಡಿತಿ, ನಾನು ಹುಚ್ಚಮಾಟಿ ನೀ ಸತ್ತದ್ರ ಚಲೋ ಐತೈತಿ. ಸತ್ತಂಗ ಮಾಡಿದಕ್ಕೆ 1 ಲಕ್ಷ ರೂಪಾಯಿ ಮನ ಖರ್ಚು ಮಾಡ್ಯಾಳ. ಸತ್ತಂಗ ಮಾಡಿದಕ್ಕೆ 1 ಲಕ್ಷ ರೂಪಾಯಿ ಮನ ಖರ್ಚು 1 ಲಕ್ಷ ಅಂತ ತಿಳ್ಕೊಂಡು ಹಾರ್ಟ್ ಅಟ್ಯಾಕ್ ಸತ್ತೋದ್. ನಿಜವಾಗ್ಲೂ ಸತ್ತೋದ್. ಒಂದು ಬಗಸಿ ಜ್ವಾಳೆವ ಏನು ದಾನ ಮಾಡಿದ್ರೆ ಏನ್ ಅದಕ್ಕೇನು ಅಲ್ಲಿ ಎಷ್ಟೋ ನೋಡಿ ಕೊಳತ್ ಹೋಗ್ತದೆ, ಎಷ್ಟೋ ಚೆಲ್ಲಿ ಹೋಗ್ತದೆ. ಅದಕ್ಕ ಕವಿ ಏನು ಬರೀತಂಗೆ, ಶಿವ ಕೊಟ್ಟ ಕಾಲಕ್ಕೆ ಉಂಡು ಹುಟ್ಟಿರಬೇಕ, ಹಸಿದು ಬಂದವರಿಗೆ ಕರಿಬೇಕ, ಹಸಿದು ಬಂದವರಿಗೆ ಕರಿಬೇಕ, ನನ್ನ ತಾಯಿ ಖುಷಿಯಿಂದ ನೀಡಿ ಉಣಬೇಕ. ನೋಡಿ ಇಷ್ಟೆಲ್ಲ ಪರಮಾತ್ಮ ನಮಗ್ ಕೊಟ್ಟಾನಂತ ಸಣ್ಣ ಬಾಲಕ ಎಲ್ಲಾ ಲಿಂಗ ಎಲ್ಲಾರನ್ನ ಕರ್ಕೊಂಡು ಬಂದು ಊಟ ಮಾಡಿಸ್ತಿದ್ದ. ಮುಂದೆ ದನ ಕಾಯಕ್ ಹಚ್ತಾರೆ. ಅವನು ಎಲ್ಲಾ ಲಿಂಗನ್ನ ದನ ಕಾಯಕ್ ಹಚ್ತಾರ. ಮತ್ತೆಲ್ಲ ಆಗಿನ ಕಾಲಕ್ಕ ನಾವು ಕೂಡ ಸಣ್ಣವರಿದ್ದಾಗ ಆಯ್ತಾರ ಶನಿವಾರ ಎಮ್ಮೆಗಳು ಕಾಯಕ್ ಕಳಿಸ್ತದ. ನಮ್ಮ ಹುಡುಗನ ಹುಡುಗರು ಬೇಡ ಅಂತ ಹೇಳಬೇಡ್ರಿ ಮುತ್ತಾರ ಅಂತಾವ್. ಅಲ್ಲ ಎಮ್ಮಿನ ಇಲ್ಲ ಆಕಳನ ಇಲ್ಲಿ ಬಿಡ್ರಿ. ಅದು ಮುಂದೆ ಏನಾಯ್ತ್ರಿ ಅವ ಹೇಳಬಾರ್ದು. ನಿಮ್ ಮುಂದೆ 4 ಎಮ್ಮಿ 1 ಎಮ್ಮೆ ಅಡಮುಟ್ಟಿ ಆ ಕಡೆ ಹೋಗ್ಬಿಡ್ತು ಗಿಡಗಳದಾಗ. ಹೋಯ್ತು 3 ಎಮ್ಮೆ ತಿರ್ಕೊಂಬಂದ. ಅದು ಇನ್ನೊಂದ್ ಎಮ್ಮೆ ಹೋಯ್ತಲ್ಲ ಮಾಯ್ ಎಲ್ಲೇ ಕಳ್ಕೊತಾಯಿ ಅಂದ. ಅದೊಂದು ಹುಡುಕಾಡ್ಕೊಂಬಂದ್ರ ಊಟ ಇಲ್ಲಿ ನಡೆ ಅಂದ್ಬಿಟ್ಟು ನಾನು ನೋಡುವ ನಮ್ಮ ಊರಾಗ ದೊಡ್ಡ ಗೌಡ್ರು ಮಾಯ ಗಿಡದಾಗ ಹತ್ತೀನಿ. ಅದು ನಮಗ್ ಗೊತ್ತಿಲ್ಲ ಅಂದಂಗ ಹುಡುಗಿ ಕಾಲೇಜ್ ಹುಡುಗಿ ಅವು ಪ್ರೀತಿ ಮಾತಾಡ್ಕೋತ ಕೂತ್ಬಿಟ್ಟು ತಳಗ. ಇವ್ರು ಎದ್ದು ಹೋಗುತ್ತನಕತ್ ನಾ ಇಳಿಬಾರ. ಹೌದಲ್ಲ, ನಾ ಇಳಿಬಾರ ಅಂದ್ಕೂಲಿ ಅವ ಏನ್ ಆ ಕಡೆ ಎಮ್ಮೆ ನೋಡಕತ್ತಿದನ್ರಿ. ಇವ ಏನಂದ್ರಿ ಆಕಿಗೆ, ಕಾಲೇಜ್ ಹುಡುಗಿ, ಲೇ ನಿನ್ನ ಕಣ್ಣಾಗ ಇಡೀ ಕರ್ನಾಟಕ ಕಾಣ್ತೈತ್ ನೋಡಂದ. ನಾ ಹಗಾರ ಮುಂದೆ ಜಿಗದ, ಲೇ ಆಕಿನ ಕಣ್ಣಾಗ ನಾನು ಎಮ್ಮೆ ಅಂತ ಕಾಣ್ತೈತ ನೋಡತ್ ನಾ. ಅದ ಕರ್ನಾಟಕ ಕಾಣ್ತದ ಎಮ್ಮೆನೂ ಇರ್ಬೇಕಂದ್ರು. ಹೊಗ ಸ್ವಾಮಿ ಅಂತಂದ್ರು. ಆಗಿನ ಒಂದು ಇದ್ರ ಹೊಸಲ್ಲಿ ಹೆಂಗೈತ ಅಂದ್ರೆ ಅದಕ್ಕ ನೋಡಿ ಈ ಎಲ್ಲಾ ವಾರಿಗೆ ಹುಡುಗರು ಬುತ್ತಿ ತಗೊಂಡು ಹೋಗವ್ರಿ. ಹೋದ ತಕ್ಷಣ ನೋಡಿ ಅಲ್ಲಿರ್ತಕ್ಕಂತ ಎಲ್ಲಾ ಅವ್ರಿಗೆ ಕೊಟ್ಟಿರ್ತ ಧ್ಯಾನಕ್ಕೆ ಕೊಂಡ್ರಾವ್. ಹಂಗೆಲ್ಲಾ ಉಸಕ ಬಾಳೆ ಮಾಡವ, ಹಳದ ದಂಡೆಗೆ ಮಣ್ಣು ಬಾಳೆ ಮಾಡವ, ಎಲ್ಲಾ ಬಾಳೆ ಮಾಡಿ ಅಲ್ಲಿ ಇದು ಮಾಡವ್ರಿ. ನಮ್ಮ ದನಗಳು ನೀನ ಕಾಯಪ ಎಲ್ಲ ಅಲ್ಲಿಂದ ಹತ್ತಿ ಹುಡುಗರು ಆಟಕ್ ಬದ್ದೋಡೆ. ಒಂದ್ ದಿವ್ಸ ದೊಡ್ಡ ಸಾವುಕಾರ ಹೊಲ ಹೊಕ್ಬಿಟ್ಟವ. ನೋಡಿ ದನ ಎಲ್ಲ ತಿಂದು ಬಿಟ್ಟವ. ಬೆಳಿರಿ ದನ ಎಲ್ಲ ತಿಂದು ಬಿಟ್ಟವ. ಇವ ಎಲ್ಲ ಅಲ್ಲಿಂದ ಧ್ಯಾನಕ್ಕೆ ಕೊತ್ತಿದ್ನಲ್ರಿ, ಬರಕೋಲ್ ತಗೊಂಡು ಹೊಡೆದು ಬಿಡುತ್ತಾನ. ಬರಕೋಲ್ ತಗೊಂಡು ಹೊಡಿತಾನ. ಮೈಮೆಲ್ಲ ಭಾರ ಹೇಳ್ತದ. ಆದ್ರೂ ಕೂಡ ಮತ್ತೆ ತಪ್ಪು ನಂದೈತ ತಿಳ್ಕೊಂಡು ಎಲ್ಲಾ ಲಿಂಗ ಸುಮ್ ಕುಂತಿರ್ತಾನೆ. ಹೊಡೆದು ಮನಿಗ್ ಹೋಗ್ತಾನ ಸಾವುಕಾರ. ಮನಿಗ್ ಹೋಗ್ತಾನೆ. ಅವ್ನ ಹೆಂಡತಿ ತಲೆ ಕಟ್ಕೊಂಡು ಮಕ್ಕೊಂದಿರ್ತಾಳ. ಯಾಕಲೆ ಏನಾಗ ಹೋಗಾಗ ಚಲೋ ಇದ್ದು ಹಿಂಗ್ಯಾಕಾದೆ ನೋಡ್ರಿ ತಿಳ್ಕೊಂಡು ಶರಗ ತರದ್ ತೋರಿಸ್ತಾನ್ರಿ. ಎಲ್ಲಾ ಲಿಂಗ ಹೊಡೆದ ಏಟ ಅವನ ಹೆಂಡತಿ ಮೈ ಮೇಲೆ ಬಿದ್ದಿರ್ತಾವತ್ ಬಿದ್ದಿರ್ತಾವ. ಅವಾಗ ನೋಡಲ್ಲಿರ್ತಕ್ಕಂತ ಮಹಾತ್ಮಾಗ ಯಾಕೆ ಹೊಡೆದ್ರಿ, ಏನು ಬೆಳಿತಂದ್ರೆ ಏನ್ ಆಕೇತ್ತು ಅಂದ ಕೂಲೆ ಗಂಡ ಹೆಂಡತಿ ಬಂದು ಕ್ಷಮಾ ಕೇಳ್ತಾರ. ಬಾಲಕ 10 ವರ್ಷದ ಹುಡುಗ
ಕ್ಷಮಾ ಕೇಳಿದಾಗ ಆತ ಇಲ್ಲಪ್ಪ ಆ ಭಗವಂತ ನಮ್ಮದೇ ತಪ್ಪೈತೆ ತಿಳ್ಕೊಂಡು ನೋಡಿ ಆ ವರ್ಷಕ್ಕಿಂತ ಹೆಚ್ಚಿನ ಬೆಳೆ ಆ ವರ್ಷ ಬೆಳಿತೈತಂತ ರೈತಗ ಎಷ್ಟು ಅವರಲ್ಲಿ ಇರ್ತಕ್ಕಂತ ದಿವ್ಯವಾದಂತ ಶಕ್ತಿ ತಾಯಂದ್ರೆ ಆ ಎಲ್ಲಾ ಲಿಂಗದಲ್ಲಿರ್ತಕ್ಕಂತ ದಿವ್ಯವಾದಂತ ಶಕ್ತಿ ಅವ್ರದ್ದು ಇರ್ತದೆ. ಅವ್ರದ್ದು ನಾವು ಅರ್ಥ ಮಾಡ್ಕೋಬೇಕಲ್ರಿ ಮಹಾತ್ಮರು, ಅರ್ಥ ಮಾಡ್ಕೋಬೇಕಲ್ಲ. ಇವರು ಗುರುನ ನೋಡಿ ಹುಟ್ಟಿರ್ತಾನೆ, ನೋಡ್ಬೇಕ ನಾಗಮ್ಮ ಲಚ್ಚಪ್ಪಗ ಒಂದು ಮಗ ಹುಡ್ತದೆ. ಹುಟ್ಟಿದ 3 ತಿಂಗಳಿಗೆ ಎದೆ ಒಳಗಿನ ಹಾಲು ಬತ್ತಿ ಹೋಗ್ತಾವ. ಜ್ವಾಳದ ಹಿಟ್ಟನ್ನ ಕಲಿಸಿ ಹಾಲಂತ ಕುಡಿಸ್ತಾರೆ, ಹಾಲು ಕಕ್ಕೊಳಕ್ ಕತ್ತಿ ಬಿಡ್ತಾರೆ. ಲಚ್ಚಪ್ಪಗಂದ ನಾಗವ ಹೋಗಿ ಒಂದು ಆಕಳ ತಗೊಂಡು ಬರ್ರಿ, ಗುಲ್ಬರ್ಗಾಕ್ ಹೋಗಿ ಆಕಳ ತಗೊಂಡ್ಬರ್ರಿ ಅಂದ ಕೂಡಲೇ ಅವ ಬಡಿ ಗೌಡ ಹೋದ, ಆಕಳ ತಗೊಂಡು ಬಂದ. ಇಲ್ಲಿ ಮನ್ಯಾಗ ಕಟ್ಟಿದ ಒಬ್ಬ ಸಾವುಕಾರನ ಕರೆದ, ಆಕಳ ತಂದಿ ನೋಡ್ಬಾರ ಹೆಂಗೈತ ಅಂದ ಕೂಡಲೇ ಏನ್ ಹುಚ್ಚದ ಇವ ಲಚ್ಚಪ್ಪ, ಆಕಳ ಹೆಡಕ್ ಮುರಿತದ, ಆಕಳ ಬಾಲ ಮುರಿತದ, ಆಕಳ ಗೊಡ್ಡದ, ಇದನ್ನ ಯಾರತ್ತ ಇದಗೇನ್ ಹಿಡ್ತದ ಅಂದ ಕೂಡಲೇ ಮತ್ ನಾ ಹೆಂಗ್ ಮಾಡ್ರಿಪ್ಪ, ನಾಳೆಗೆ ಹೋಗಿ ಮಾರಿ ಬಾ, ಇದನ್ನ ಯಾರು ತಗೋತಾರ, ಕಟ್ಟಗರು ತಗೋತಾರ. ಈ ಕಟ್ಟಗರಿಗೆ ಮಾರ ಬರ್ಬೇಕು ಅನ್ನೋದು ಆ ಕಿವಿಗೆ ಸುದ್ದಿ ಆ 3-4 ತಿಂಗಳ ಕೂಸಿಗೆ ತೊಟ್ಟಲ್ದಾಗ ಕೂಸಿಗೆ ಮೂಡೈತ್ ನೋಡ್ರಿ. ಅವಾಗ ಇರ್ತಕ್ಕಂತ ಮರ್ದೂಸ ಆಯ್ತಾರ ಸಂತಿಗೆ ಒಯ್ಬೇಕಂತೇಳಿ ಮಲ್ಕೊಂಡಾರ. ಆ ಆಕಳ ಗೋದಲೆ ಕಟ್ಟಾರ, ಆ ಪಡ್ಸಲ ಕೂಸಿನ ಹಾಕ್ಯಾರ. ತಾಯಿ ಮಗ್ಳು ಮನಗಿಸ್ಕೊಂಡಾಳ. ಮಧ್ಯರಾತ್ರಿ 1 ಗಂಟೆಗೆ ತಾಯಿ ಸೆರಗ ತೆಗದ ಕೂಸು ಉಳ್ಕೋತ 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 ಆಕಳ ಬಡ್ಡ್ಯಾಗ ಮಲಗಿರ್ತಾರ. ಈ ತಾಯಿ ಸುಮ್ಮನೆ ಹಚ್ಚಿ ನೋಡ್ತಾಳೆ, ನನ್ನ ಮಗನ ಹೆಗ್ಗಣ ಹೋಯ್ತ, ಇಲಿ ಹೋಯ್ತ, ಏನಾಯ್ತತ್ತ ನೋಡುದ್ರಾಗ ತಾಯಂದ್ರೆ ಅವಾಗ ಚಮನ ಹಚ್ಚಿ ನೋಡ್ತಾಳ. ಆ ಚಮನ ಹಚ್ಚಿ ನೋಡುದ್ರಾಗ ಹಂಗಾತ ಮಲಿ ಬಡ್ಡ್ಯಾಗ ಮಲಗಿತ್ತಲ್ಲ ದೊಡ್ಡ ಆಕಳ 4 ಮಲೆಗಿನ ಹಾಲು ಹೆಣತೆತ್ತು ಈ ಪುಣ್ಯಾತ್ಮ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ. ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ ಗುರು ಶಿಷ್ಯರ ಪವಾಡ ಹೆಂಗ ಚಾಲೂ ಆಗ್ತಾವ ನೋಡ್ರಿ. ಗುರು ಶಿಷ್ಯರು ಅದಕ್ಕೆ ಒಬ್ಬೊಬ್ರು ಒಂದೊಂದ್ರಾಗ ಶಾಣ್ಯರಿವ. ನಿಮ್ 3 ಹುಡುಗರ್ನ ಕೇಳಿದೆ, ಪತ್ತಾರು ಎದ್ರಾಗ ಶಾಣ್ಯರು ತಮ್ಮ ಅಂದೆ. ಪತ್ತಾರು ಬಂಗಾರದಾಗ ಶಾಣ್ಯರ್ರಿ ಮುತ್ಯಾರ. ಮತ್ತ ಬಡಿಗೇರ್ ಎದ್ರಾಗ ಶಾಣ್ಯರು, ಬಡಿಗೇರ್ ಕಟ್ಗ್ಯಾಗ ಶಾಣ್ಯರ್ರಿ. ಮತ್ತ ರೈತರು ಎದ್ರಾಗ ಶಾಣ್ಯರು, ರೈತರು ಹೊಲದಾಗ ಶಾಣ್ಯರು. ಮತ್ ನಾವು ಸ್ವಾಮಿಗಳು ಎದಕ್ ಶಾಣ್ಯರ ಅಂದೆ, ಕೇಳಬಾರ್ದಾಗಿತ್ತು. ನೀವು ಸ್ವಾಮಿಗಳು ಹೋಳಿಗೆ ಹೊಡೆಯಕ್ಕೆ ಶಾಣ್ಯರನು. ನಮ್ದು ಅದೇ ಕೆಲಸ, ಭಕ್ತರ ಬರೀ ಪ್ರಸಾದ ಚಾಲು ಆಯ್ತು, ದಕ್ಷಿಣ ಸಿಕ್ಕು, ಬರೀ ಇದೆ ನಮ್ದು. ಅದಕ್ಕಲ್ಲಿರ್ತಕ್ಕಂತ ಆ ಲೀಲೆ, ಗುರು ಶಿಷ್ಯರ ಲೀಲೆ ಅದ್ಭುತವಾಗಿರ್ತಕ್ಕಂಥದ್ದು. ನೋಡ್ಬೇಕಲ್ಲಿ ಪೂಜಾ ಜಪ ತಪ ಧ್ಯಾನ ಇದರಲ್ಲೇ ಭಾಗಿಯಾಗ್ತಾನೆ ಎಲ್ಲಾ ಲಿಂಗ, ಇದರಲ್ಲೇ ಭಾಗಿಯಾಗ್ತಾನೆ. ಇಂದಿನ ಪ್ರಸಾದ ಸೇವೆ ಮಾಡಿರ್ತಕ್ಕಂಥ ಪರಶುರಾಮ ಶಿವಣ್ಣ ಪೂಜಾರಿ, ಸಾಕಿನ ಬಂಟನೋರು, ಇವ್ರಿಗೊಂದು ಜೋರಾಗಿ ಚಪ್ಪಾಳೆ ತಟ್ಟಬೇಕಾಗಿದೆ. ಇವರಿಗೆ ಹಾಲು ಹೈನಾಗಿ, ಬೆಳ್ಳಿ ಬಂಗಾರಾಗಿ, ತೋಗು ತೊಟ್ಟಲಾಗಿ, ಮಕ್ಕಳ ಪರವಾಗಿ ಸಕಲ ಸಂಪತ್ತನ್ನ ನಮ್ಮ ಎಲ್ಲಾ ಲಿಂಗ ಸಾಂಬ ಪ್ರಭು ನೀಡಂತ ಹಾರೈಸುತ್ತಾ, ಅದಕ್ಕಲ್ಲಿರ್ತಕ್ಕಂತಹ ಆ ಪ್ರಸಾದಕ್ಕೆ ಎಷ್ಟೊಂದು ಮಹತ್ವ ಕೊಡ್ತಿದ್ದ ಎಲ್ಲಾ ಲಿಂಗ ಅಂದ್ರೆ ಆಗಿನ ಕಾಲದ ತಾಯಂದ್ರೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ವಾರಕ್ಕೊಮ್ಮೆ ಮುಟ್ಟಿಗೆ ತಿನ್ನಿಸ್ರಿ, ವಾರಕ್ಕೊಮ್ಮೆ ಹೆಚ್ಚಿನ ಪಲ್ಯ ತಿನ್ನಿಸ್ರಿ, ವಾರಕ್ಕೊಮ್ಮೆ ಪುಂಡಿ ಪಲ್ಯ ತಿನ್ನಿಸ್ರಿ. ಇವತ್ತೆಲ್ಲ ಕನ್ಯಾರಿ ಸ್ವಾಮಿಗಳು ಹೇಳ್ತಾರಲ್ಲ, ಅದನ್ನೇ ನಾನು ನಿಮ್ ಮುಂದೆ ಹೇಳ್ತೀನಿ. ಯಾಕಂದ್ರೆ ನಿಮ್ಮ ಕೈಯಾಗ ಐತೆ ಶಕ್ತಿ. ನೀವು ಬರೇ ಈಗ ಮೊದಲು ಚಪಾತಿ ಅಟ್ಟ ಬೆಲ್ಲುಣಗಲೆ ಲಟ್ಟಿಸಿದ್ರಿ, ಈಗ ರೊಟ್ಟಿನ ಚಪ್ಪ ಹಿಂಗ್ ಮಾಡ್ತಾರ, ಹೌದಲ್ಲಿ ಎಲ್ಲಾ ಸೌಕರ್ಯ ಬಂದೈತ ಅಂದ್ರೆ ಅಡಿಗೆ ಮನೆಯ ನೋಡ್ರಿ, ಆಸ್ಪತ್ರೆ ಆಹಾರವೇ ಔಷಧ. ಇವತ್ತೆಲ್ಲ ನಿಮ್ಮ ಕೈಯಾಗ ಐತಿ. ಯಾಕಂದ್ರೆ ಇವತ್ತಿನ ದಿನಮಾನದೊಳಗೆ ಬಂದಾವ್ ಬಿಡ್ರಿ, ಎಲ್ಲ ಕುರ್ಕುರಿ ಬಂದಾವು. ಎಲ್ಲಾ ಹುಡುಗರು ಕುರಿಕುರಿ ತಿಂದ ಕಿರಿಕಿರಿ ಮಾಡ್ತಾ ಹುಡುಗರು ಬಾಯಾಗಿನ ಹಲ್ಲ ಹೋಗ್ಯಾವ. ಮಣ್ಣೊಂದ್ ಮನೆಗ್ ಕರ್ಕೊಂಡ್ ಹೋಗ್ಯಾರ ನಮ್ಮನ್ನ. ಆ ತಾಯಿ ನೋಡ್ರಿ, ಮುತ್ಯ ನಾಷ್ಟ ಏನ್ ಮಾಡ್ಲಿ, ಏನ್ರ ಮಾಡ್ಯವ ಅಂದೆ. ಶಾವಿಗೆ ಮಾಡ್ಲಿ ಮ್ಯಾಗಿ ಮಾಡ್ಲಿ ಅಂದ. ಮ್ಯಾಗಿ ಅಂದ್ರೆ ಮ್ಯಾಳೆ ಮ್ಯಾಗ ಕುತ್ಕೊಂಡ್ ತಿನ್ನೋದೇನಂದೆ. ನೋಡ್ರಿ ಮುತ್ತ ಅವ್ ಮಗ ಏನಂದ, ಯವ ನನಗ್ ಮ್ಯಾಗಿ ಮಾಡು, ಮುತ್ತ ಶಾವಿಗೆ ಮಾಡಿ ಎಡ್ಡು ತಂದಿಟ್ಟು ನಾ ಹೊಟ್ಟ ಮ್ಯಾಗಿ ನೋಡ್ದೇವನಲ್ರಿ. ತಾಟ್ನ್ಯಾಗ ತಂದಿಟ್ಟು ಹೆಂಗ ಮ್ಯಾಗಿ ಅಂದ ಕೂಡ ಚಮಚ ತಗೊಂಡ್ ಹಿಂಗ್ ಎತ್ತನ್ರಿ, ಮಳಿ ಹುಳ ಜೋತಾಡ್ದಂಗ ಜೋತಾಡ. ಇವನ್ ಹೆಂಗ್ ತಿಂತೀವ ತಮ್ಮ ಅಂದೆ. ನೋಡ್ ಮುತ್ತೆ ತಗೊಂಡು ಚಮಚದಾಗ ಇಟ್ಕೊಂಡು ಮುಯ್ ಹತ್ತ ನುಂಗಿನದು, ಮುಯ್ ಹತ್ತ ನುಂಗಿದ ಮುಂಜಾನದ ಪುಯ್ ಹತ್ತ ಹೋಗಿಬಿಡುತ್ತೆ. ಅದ್ರಾಗ ಏನ್ ಶಕ್ತಿ ಬರ್ತದೆ. ನಿಮ್ಮ ಮಕ್ಕಳು ಜಬಡಂಗಿಲ್ಲ ತಿನ್ನಂಗಿಲ್ಲ ಅಂದ್ರೆ ಅಲ್ಲಿ ನೋಡ್ರಿ, ಒಂದು ತುತ್ತ 34 ಸಲ ನುರಿಸ್ಬೇಕಂತ. ಒಂದು ತುತ್ತ 34 ಸಲ ಅದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು. ಆ ಪ್ರಸಾದ ಅಂತಕ್ಕಂಥದ್ದು ಸ್ವೀಕಾರ ಮಾಡಿದ್ರೆ ಭಗವಂತ ನಮಗ ಒಲಿತಾನ ತಾಯಂದ್ರೆ. ಇವತ್ತ ನೀರು ಕುಡಿಯುವಾಗ ನಾ ಹೇಳಿನಲ್ಲ, ಇದು ನೀರಲ್ಲ ಪ್ರಸಾದ, ತೀರ್ಥ. ಇದು ಊಟ ಅಲ್ಲ ಪ್ರಸಾದ. ಇದು ನಿಮಗ ಸಂಸ್ಕಾರ ಐತಿ ತಾಯಂದ್ರೆ. ಇಲ್ಲ ನೋಡ್ರಿ, ಜಳಕ ಮಾಡಿ ನೀವೇನಂತೀರಿ, ನಮಗ ಸ್ನಾನ ಮಾಡಿ
ಪ್ರಸಾದ ತಗೊಂಡ್ ಹೋಗಿ ಬರ್ರಿ ಅಂದ್ರೆ ಇದು 100ಕ್ಕೆ 100 ಇದಕ್ಕೆ ಭಗವಂತ ಮೆಸ್ತಾನ. ಇನ್ನೊಂದೈತ್ರಿ, ಜಳಕ ಮಾಡಿ ಊಟ ಮಾಡಿ ಹೋಗ್ಬಾ ಅಂತ ಮುತ್ಯ ಅಂದ್ರೆ ಇದಕ್ಕೂ ಕೂಡ ಅರ್ಧ 50% ಭಗವಂತ ಮೆಸ್ತಾನ. ಈ ಕಡೆ ಸಂಸ್ಕಾರವ, ಈ ಕಡೆ ನೋಡ್ಬೇಕು. ಶಾಪುರ ಕಡೆ ಮಾನ್ಯೊಮ್ಮೆ ಹೋಗಿದ್ದೆ, ಒಂದು ಮುದುಕಿ ಏ ಮುತ್ಯ ಮೈ ತಕ್ಕೊಂಡು ಕೂಳು ತಿಂದು ಹೋಗಬಾರ್ತವು. ಇದು ಸಂಸ್ಕಾರ ಅಲ್ಲ. ಎಲ್ಲವೂ ಒಂದೇ. ಅತ್ತಿ ಕಾಲು ಚಾಚ್ಕೊಂಡ್ ಕೂತಿರ್ತಾಳ, ಹೌದಲ್ಲ? ಅತ್ತಿ ಕಾಲು ಚಾಚ್ಕೊಂಡ್ ಮನ್ಯಾಗ ಕೂತಿರ್ತಾಳ, ಸಸಿ ಹೊಂಟಿರ್ತಾಳಲ್ರಿ. ಆವಾಗ ಹೊಂಟಾಗ ಅತ್ತಿ ಒಂದಿಟ್ಟು ಕಾಲು ಬಡದತ್ತು ತೆಗಿ ಅಂದ್ರೆ ಇದು ಮಾತನೆ. ಅತ್ತಿ ಒದ್ದಿಗಿದ್ದನ ಕಾಲು ತೆಗಿ ಅನ್ನೋದು ಇದು ಮಾತನೆ. ಎಷ್ಟು ವ್ಯತ್ಯಾಸ ಅದ ನೋಡ್ರಿ. ಶಬ್ದ ಬ್ರಹ್ಮ, ಶಬ್ದ ಬ್ರಹ್ಮ. ಅದಕ್ಕಲ್ಲಿ ಏನು ಬರೀತಾರೆ, ಶಬ್ದಕ್ಕೆ ಬಹಳ ಮಹತ್ವ ಕೊಟ್ಟರು. ಸುಖಾನುಶಾಹಿ ರಾಗಹಾಸ್ ದುಃಖಾನುಶಾಹಿ ಅಂತ ಯೋಗ ಶಾಸ್ತ್ರಜ್ಞರ ಹೇಳಿದ್ರು. ಸುಖ ಅಂದ್ರೆ ಎಷ್ಟದಾವು, ಸುಖ ಅಂದ್ರೆ ಎಷ್ಟು ತರ ಅದಾವ ತಾಯಂದ್ರೆ, ಇವತ್ತು ನಾವು ಕೂಡ ಯಾವ ಸುಖಕ್ಕಾಗಿ ಬಂದೇವಿ, ನೀವು ಕೂಡ ಯಾವ ಸುಖಕ್ಕಾಗಿ ಬಂದಿರಿ. ಅಲ್ಲಿ ಹೇಳ್ತಾರೆ ಗುರುಗಳು, ಸುಖ ಅಂದ್ರೆ 4 ತರ ಅದಾವಂತ ಬರೀತಾರ ನೋಡ್ರಿ. ಮೊದಲನೇ ಸುಖ ಯಾವುದು, ಎರಡನೇ ಸುಖ ಯಾವುದು, ಮೂರನೇ ಸುಖ ಯಾವುದು, 4ನೇ ಸುಖ ಯಾವುದು ನೋಡಿ. ಒಳ ಸುಖ ಮತ್ತು ಹೊರ ಸುಖ ಮತ್ತು ನಡು ಸುಖ ಎನ್ನು ಪೂರ್ಣ ಸುಖ ನೋಡಿ. ಒಳ ಸುಖ ಅಂದ್ರೆ ಯಾವುದು ಅಂದ್ರೆ ಹೋಲಿಸ್ತಾನ ಕವಿ ಇಲ್ಲಿ, ಬಾಳೆಕಾಯಿ ಹೋಲಿಸ್ತಾನ. ಮ್ಯಾಲಿನ ಸೊಪ್ಪಿ ಒಗಿತೇವ್ರಿ, ಒಳಗಿಂದ ಮೆತ್ತಂದ ಬಾಳೆಕಾಯಿಯನ್ನು ಸ್ವೀಕಾರ ಮಾಡ್ತೇವಲ್ಲ, ಇದು ಒಳ ಸುಖ. ಇನ್ನು ಹೊರ ಸುಖ ಯಾವುದು ಅಂದ್ರೆ ಉತ್ತತ್ರಿ ನೋಡ್ರಿ. ಮ್ಯಾಲಿನ ಸೊಪ್ಪಿ ತಿಂತೇವೆ, ಆ ಜಿಗಟ್ ಅಂದಿರ್ತದಲ್ಲ ಉತ್ತತ್ತಿ, ಒಳಗಿನ ಬೀಜ ಹೋಗಿತೇವೆ, ಇದು ಹೊರ ಸುಖ. ಇನ್ನು ನಡು ಸುಖ ಅಂದ್ರೆ ಯಾವ್ದ್ರಿ, ಮಾವಿನಕಾಯಿ ಹೋಲಿಸ್ತಾರ ನೋಡ್ರಿ. ಮ್ಯಾಲಿನ ಸೊಪ್ಪಿನ ಒಗಿತೇವಿ, ಒಳಗಿನ ಗೊಪ್ಪನ್ನು ಒಗಿತೇವಿ, ನಡುಬರಕಿಂದ ಏನು ಮೆತ್ತಗ ಇದ್ದದ್ದು ತಿತ್ತೇವಲ್ಲ, ಇದು ನಡು ಸುಖ. ಇನ್ನು ಪೂರ್ಣ ಸುಖ ಯಾವುದು ಅಂದ್ರೆ, ಸಾಂಬ ಪ್ರಭುವಿನ ಮಠಕ್ಕೆ ಬಂದೇವಲ್ರಿ, ಈ ಪುರಾಣ ಬಿಟ್ಟು ಕೂಡಲೇ ಪ್ರಸಾದ ಏನು ಕೊಡ್ತಾರಲ್ಲ, ಇದು ಪೂರ್ಣ ಸುಖ. ಇದನ್ನು ತೆಗಿಯಾಕ ಬರಂಗಿಲ್ಲ, ಏನೂ ತೆಗಿಯಾಕ. ನಾವು ಪೂರ್ಣ ಸುಖಕ್ಕಾಗಿ ನಾವು ನೀವೆಲ್ಲ ಬಂದೇವು ತಾಯಂದ್ರೆ. ಇವತ್ತೆಲ್ಲ ಅರ್ಧಮರ ಸುಖಕ್ಕಾಗಿ ಎಷ್ಟೋ ಜನ ಮನೆಯಾಗ ಕುಂತಾರೆ, ಇಲ್ಲಂತಲ್ಲ. ನಾವು ನಿನ್ನೆ ತೊಟ್ಟಲ್ದ ನೋಡಿ ಲೈವ್ ಮಾಡೇವ್ ತಾಯಂದ್ರೆ, ಒಂದು ಯೂಟ್ಯೂಬ್ ಮಾಡಿ, ಇದು ಮಸೂತಿ ಶರಣರ ನುಡಿ ಅಂತೇಳಿ ಒಂದು ಯೂಟ್ಯೂಬ್ ಮಾಡಿ. ನಿಮ್ ಮನ್ಯಾಗೂ ರಗಡ ದೊಡ್ಡ ದೊಡ್ಡ ಮೊಬೈಲ್ ಅದಾವ ತಾಯಂದ್ರೆ, ನೀವು ಕೂಡ ಒಂದಿಷ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಒಂದಿಷ್ಟು ಲೈಕ್ ಮಾಡ್ರಿ. ಅದೇನೋ ನಮ್ಮ ಹುಡುಗರು ಇವತ್ತಿವ್ರು ಕೇಳಿದ್ರೆ ಎಲ್ಲ, ಮತ್ತೆ ಅದಕ್ಕೆ ರೊಕ್ಕ ಬರ್ತಾವ ಬಂದಿಲ್ಲ ಅಂದ್ರ, ಯಾರು ಕೊಟ್ಟೇ ಇಲ್ಲ ಅಂದ್ರ ಲೈಕ್ ಮಾಡ್ಬೇಕಲ್ಲ. ಅದಕ್ಕೆ ತಾಯಂದ್ರೆ ನೀವೆಲ್ಲ ಏನ್ ಮಾಡ್ಬೇಕಂದ್ರೆ, ನಿಮ್ಮ ಮನೆಯೊಳಗಿರ್ತಕ್ಕಂಥ ಮಸೂತಿ ಶರಣರ ನುಡಿ, ಮೊದಲು ಏನ್ ಇಟ್ಟಿದ್ ನೀವು ಹೆಸರ, ಶಿವಲಿಂಗಯ್ಯ ಸ್ವಾಮಿಗಳು ಮಸೂತಿ ಅಂತ ಇಟ್ಟಿದ್ದೆ. ಒಬ್ಬ ಹೆಣ್ಮಗಳು ಏನೊಂದು ಚಾನಲ್ ಮಾಡಿ ನೀವು, ನಾನು ಒಂದು ಹೆಸರು ಹೊಡಿ ಅಂದ ಕೂಡಲೇ ಏನು ಹೊಡಿಲಿ, ಮತ್ತೆ ಮಸೂತಿ ಸ್ವಾಮಿಗಳು ಶಿವಲಿಂಗಯ್ಯ ಸ್ವಾಮಿಗಳು ಮಸೂತಿ ಅಂತ ಹೊಡಿ ಅಂದ ಕೂಡಲೇ ಆಕಿ ಶಿವಲಿಂಗಯ್ಯ ಸ್ವಾಮಿಗಳು ಮಸೂತಿ ಹೊಡೆದಲ್ರಿ, ಮಸೂತಿ ಮುಲ್ಲಾ ಅಂತ ಹೊಡೆದಾಳ ಆಕಿ. ಮತ್ತೆ ನೋಡಿಲ್ಲಿ ಬರೇ ನಮಾಜ್ ಮಾಡೋ ಬಂದ ಇಲ್ಲ. ಅದು ಹಿಂಗ ಅವತ್ತೇ ಏನ್ ಮಾಡಿದೆ, 9 ಅಕ್ಷರ ಮಸೂತಿ 3, ಹೌದಲ್ಲಿ ಶರಣರು 4, ಹೌದಲ್ರಿ ಅಲ್ಲಿ 3 7 ನುಡಿ 9 ನುಡಿ. ಈ ಮಸೂತಿ ಶರಣರ ನುಡಿ ಅಂತ ಹೊಡೆದ್ರೆ ಕಲಿತಾ ಇದ್ರೆ, ನೀವೆಲ್ಲ ಮನೆಯಾಗಿದ್ದಂತ ಮೊಬೈಲ್ದವ್ರು ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ಲೈಕ್ ಮಾಡಿದ್ದಕ್ಕೆ ಆದ್ರೆ ಇದಕ್ಕೆ ರೊಕ್ಕ ಅಕಸ್ಮಾತ್ ಜಮಾ ಆದ್ರೆ ನನ್ನ ಹೆಂಡ್ರ ಮಕ್ಕಳು ಕೊಡಂಗಿಲ್ಲ. ಆ ಮೊದಲೇ ರೊಕ್ಕ ಸಾಂಬ ಪ್ರಭು ಗುಡಿಗೆ ನಾ ಕೊಟ್ಟು ಹೋಗಿಬಿಡ್ತಿರ್ತಾ ಅಂದ್ರೆ ಆ ಕೆಲಸ ನೀವು ಮಾಡಬೇಕು. ಯಾಕಂದ್ರೆ ಇದು ಎಲ್ಲವೂ ಕೂಡ ಸ್ವಾಮಿ ಕಾರ್ಯ ಮತ್ತು ಸ್ವಾರ್ಥದ ಕಾರ್ಯ ಎರಡೂ ನಡಿಬೇಕಲ್ರಿ, ಎರಡೂ ನಡೆಯಬೇಕಲ್ಲ ಅಂತ ಯಲ್ಲಾಲಿಂಗ ಮಹಾರಾಜ್ ಸದ್ಗುರು ಯಲ್ಲಾಲಿಂಗ ಮಹಾರಾಜ ನೋಡ್ಬೇಕು. ಅಲ್ಲಿರ್ತಕ್ಕಂಥ ಅಲ್ಲಿ ಹೊಡೆದ್ರೆ ನಿನಗೆ ಹೆಂಗ ಇಲ್ಲಿ ಪೆಟ್ಟು ಬಿದ್ದು ಅಂದಾಗ ಆ ಪರಮಾತ್ಮನ ಧ್ಯಾನ, ಪರಮಾತ್ಮನ ಧ್ಯಾನ ಅದು ಎಂತ ಧ್ಯಾನ ಅನ್ನೋದು ಇನ್ನೊಂದು ಹಾಡ್ತಾರೆ ನಮ್ಮ ಗವಾಯಿಗಳು. ಇನ್ನೊಂದು 10 ನಿಮಿಷ ಹೇಳೇನ್ರ, ಮತ್ತ ಬೇಜಾರಾಗಬೇಡ್ರಿ. ಯಾಕಂದ್ರೆ ನಮ್ಮ ಎಲ್ಲ ಹಿರಿಯರು ಇಲ್ಲಿ ಚೆನ್ನಾಗೈತಿ ಯಲ್ಲಾಲಿಂಗೇಶ್ವರ ಪುರಾಣ ಸ್ವಲ್ಪ 8-15 ತನ ಹೇಳ್ರಿ ಅಂತಂದ್ರು. ಯಾಕಂದ್ರೆ ಇದು ನೋಡ್ರಿ, ಇದು ರುಚಿ ತಗೋತಂದ್ರೆ ಹೇಳ ಮಣ್ಣೊಂದು ಪುರ ಹೇಳೋತ್ನಾಗ ಎಲ್ಲ ಹೋಗಿಬಿಟ್ಟವ್ರಿ. ಒಂದು ಮುದುಕಿ ಅಟ್ಟ ಕೂತಾವ್. ಈ ಊರಾಗ ನನ್ನ ಪುರಾಣ ಯಾರಿಗೆ ತಿಳಿಲಿಲ್ಲ ಅಜ್ಜಿ, ನಿನಗ ಒಬ್ಬಕ್ಕೆ ತಿಳ್ತ, ನಿನ್ನ ಪುರಾಣ ತಿಳಿದತ್ತ ಯಾರು ಹೇಳಂದಕ್ಕೆ. ಮತ್ ಗೋಣ ಹಾಕ್ತಿಯಲ್ಲ ಅಂದೆ, ಈ ಗೋಣಿಗೆ ಲಕವ ಆಗೈತೆ ಅದಕ್ಕೆ ಗೋಣ ಹಾಕ್ತಂದೆ. ಅವ್ ಮುದುಕಂದೆ, ನಿನಗರ ತಿಳಿತಾಳಪ್ಪ, ನೀವ್ ಒಬ್ಬ ಕೂತಿ, ನಿನ್ನ ಪುರಾಣಕ್ಕೆ ಯಾರು ಕೂತಾರ ನಾವು, ಮತ್ ಎದಕ್ ಕೂತಿ, ನಿನ್ನ ಬಡ್ಡಾಗಿನ ಕುರ್ಚ ನಂದೈತಿ ಕಿತ್ಕೊಂಡು ಹೋಗಾಕ್ ಕೂತಿ. ಅದಕ್ಕೆ ಸಮಯ ತಗೊಂಡು ಇನ್ನೊಂದು 10 ನಿಮಿಷ.
ಶ್ರೀ ಶಿವ ಭಜನೆ ನೇಮದಿ ಮಾಡೋ ಶ್ರೀ ಶಿವ ಭಜನೆ ಮರುಳೇ